ಒಂದರಿಂದ ವೆಲ್ಕಮ್ ಬ್ಯಾಕ್. ಮನಿ ಕಂಟ್ರೋಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟಿದ್ದಾರೆ. G20 ಆರ್ಥಿಕತೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ನೆಟ್ವರ್ಕ್ 18 ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ನ್ಯೂಸ್ 18 ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು G20 ಆರ್ಥಿಕತೆ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಮನಿ ಕಂಟ್ರೋಲ್ಗೆ ಪ್ರಧಾನಿ ನರೇಂದ್ರ ಮೋದಿ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 9 ಮತ್ತು 10ರಂದು ದೆಹಲಿಯಲ್ಲಿ G20 ಶೃಂಗಸಭೆ ನಡೆಯಲಿದೆ. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡ್ತಾ ಇದ್ದು G20 ಶೃಂಗಸಭೆಯನ್ನ ಯಶಸ್ವಿಗೊಳಿಸಲು ಮೋದಿ ಸರ್ಕಾರ ಪಣತೊಟ್ಟಿದೆ. ಹಲವಾರು ಸವಾಲುಗಳ ಮಧ್ಯೆ ಬಿಡುವಿಲ್ಲದ ನಿರಂತರ ಕೆಲಸಗಳ ಮಧ್ಯೆಯೂ ಪ್ರಧಾನಿ ನರೇಂದ್ರ ಮೋದಿ ಮನಿ ಕಂಟ್ರೋಲ್ಗೆ ವಿಶೇಷ ಸಂದರ್ಶನವನ್ನು ಕೊಟ್ಟಿದ್ದಾರೆ. ನೆಟ್ವರ್ಕ್ 18 MD ಹಾಗೂ ಗ್ರೂಪ್ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಇನ್ನು ಸಂದರ್ಶನದ ಪ್ರಮುಖ ಅಂಶಗಳನ್ನ ನೋಡ್ತಾ ಹೋಗೋದಾದ್ರೆ, ಇನ್ನು ಮನಿ ಕಂಟ್ರೋಲ್ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಮುಕ್ತವಾಗಿ ಈಗಿನ G20 ಶೃಂಗಸಭೆ ಅವಿಸ್ಮರಣೀಯ ಮೈಲಿಗಲ್ಲನ್ನ ಸಾಧಿಸಲಿದೆ. ದಕ್ಷಿಣ ಏಷ್ಯಾದಲ್ಲೇ G20 ಶೃಂಗಸಭೆ ಇತಿಹಾಸವನ್ನ ಸೃಷ್ಟಿ ಮಾಡಲಿದೆ. ಭಾರತದ ಪ್ರಗತಿ ಕೇವಲ ಭಾರತದ್ದಲ್ಲ, ಇಡೀ ವಿಶ್ವದ ಪ್ರಗತಿ. ಭಾರತದ ಪ್ರಗತಿ ಪರಿಶುದ್ಧ ಮತ್ತು ಸ್ವಚ್ಛ ಅಭಿವೃದ್ಧಿಯ ಪ್ರತೀಕ. ಇನ್ನು ಭಾರತ ಒಂದಾಗಲು ಮೂಲ ಕಾರಣ ರಾಜಕೀಯ ಸ್ಥಿರತೆ ಅಂತ ಹೇಳಿದ್ದಾರೆ. ಭಾರತ, ಇಂಡೋನೇಷಿಯಾ ಮತ್ತು ಬ್ರೆಜಿಲ್ ಇತಿಹಾಸ ನಿರ್ಮಿಸಿವೆ. ಮೂರೂ ದೇಶಗಳು ಒಂದಾಗಿ ರಾಜಕೀಯ ಸ್ಥಿರತೆಯನ್ನ ಕಾಯ್ದುಕೊಂಡಿವೆ. ಇಡೀ ವಿಶ್ವವೇ ಹಣದುಬ್ಬರದಿಂದ ತತ್ತರಿಸಿದಾಗ ಭಾರತದ ಆರ್ಥಿಕತೆ ಸ್ಥಿರವಾಗಿತ್ತು. LPG ದರ ಕಡಿತಗೊಳಿಸಿ ರಕ್ಷಾ ಬಂಧನದ ದಿನ ಜನರಿಗೆ ಉಡುಗೊರೆಯನ್ನು ಕೊಟ್ಟಿತು. ಜನರಿಗೆ ಉಚಿತ ಕೊಡುಗೆಗಳನ್ನು ನೀಡುವುದು ದೇಶಕ್ಕೆ ಮಾರಕ. ಜನರ ಆರ್ಥಿಕ ಸ್ಥಿತಿಯನ್ನ ಮೇಲೆತ್ತುವುದೇ ಸರ್ಕಾರದ ಗುರಿಯಾಗಬೇಕು ಅಂತ ಹೇಳಿದ್ದಾರೆ. ಉಚಿತ ಕೊಡುಗೆಗಳಿಗಾಗಿ ಇತರೆ ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದ್ದು, ಇಂಥ ಉಚಿತಗಳಿಂದ ಭವಿಷ್ಯದಲ್ಲಿ ಬಡವರು ಪರದಾಡುವಂತಾಗುತ್ತೆ ಅಂತ ಹೇಳಿದ್ದಾರೆ. ಮನಿ ಕಂಟ್ರೋಲ್ಗೆ ಸಂದರ್ಶನ ನೀಡಿದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. G20 ಹಾಗೂ ಜಾಗತಿಕ ಮಟ್ಟದಲ್ಲಿನ ಭಾರತದ ಆರ್ಥಿಕ ಸಾಧನೆ ಬಗ್ಗೆ, ಭಾರತದ ಮುಂದಿನ ಯೋಜನೆಗಳ ಬಗ್ಗೆ ನನ್ನ ಅಭಿಪ್ರಾಯ ಹಾಗೂ ಚಿಂತನೆಗಳನ್ನು ಹಂಚಿಕೊಂಡಿದ್ದೇನೆ ಅಂತ ಮೋದಿ ಹೇಳಿದ್ದಾರೆ. ಎರಡ್ 2014ರಲ್ಲಿ ಮೋದಿ ಬಗ್ಗೆ ಗೊತ್ತಿಲ್ಲದಿದ್ರೂ ಬಹುಮತ ನೀಡಿದ್ರು. 10 ವರ್ಷಗಳಲ್ಲಿ ಅಲ್ಪ ಸ್ವಲ್ಪವಾದರೂ ಮೋದಿಯನ್ನ ನೋಡಿದ್ದಾರೆ. ಈಗ ಜನ ನನ್ನನ್ನ ತುಂಬಾ ಚೆನ್ನಾಗಿ ಅರಿತಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಮನಿ ಕಂಟ್ರೋಲ್ಗೆ ವಿಶೇಷ ಸಂದರ್ಶನದಲ್ಲಿ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮತ್ತೊಮ್ಮೆ ಜನರ ಆಯ್ಕೆ ಉತ್ತಮವಾಗಿಯೇ ಇರಲಿದೆ. ಜನರ ಆಯ್ಕೆ ಬಗ್ಗೆ ಅನುಮಾನ ಇಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. 10 ವರ್ಷಗಳಲ್ಲಿ ಜನ ಮೋದಿಯನ್ನ ಅಲ್ಪ ಸ್ವಲ್ಪವಾದರೂ ಎಲ್ಲೆಡೆ ನೋಡಿದ್ದಾರೆ. ಚಂದ್ರಯಾನ ಮಿಷನ್ನಲ್ಲಿನ ಇತ್ತೀಚಿನ ಅಮೆರಿಕ ಪ್ರವಾಸದಲ್ಲಿ ಕೂಡ ನೋಡಿದ್ದಾರೆ. ಈಗ ಜನ ನನ್ನನ್ನು ತುಂಬಾ ಚೆನ್ನಾಗಿ ಅರಿತಿದ್ದಾರೆ. ಜನ ಉತ್ತಮವಾದ ಆಯ್ಕೆಯನ್ನ ಮಾಡಲಿದ್ದಾರೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನವಿಲ್ಲ ಅಂತ ಮೋದಿ ಸಂದರ್ಶನದಲ್ಲಿ ಹೇಳಿದ್ದಾರೆ.